ನಮಸ್ಕಾರ. ಇದು GBH 63 ಅಪ್ಡೇಟ್ ಚಾನಲ್. ಸಬ್ಸ್ಕ್ರೈಬ್ ಆಗಿ, ಚಂದಾದಾರಾಗಿ. ನಮಸ್ಕಾರ. ಮುಖ್ಯಾಂಶಗಳು: ಜನವರಿ 5ರಂದು ದಾವಣಗೆರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮನ, ಅದ್ದೂರಿ ಕನಕ ಜಯಂತ್ಯೋತ್ಸವ. ದಾವಣಗೆರೆ ಕುರುಬ ಸಮಾಜದ ವತಿಯಿಂದ ಬರುವ ಜನವರಿ 5ರಂದು ಬೆಳಗ್ಗೆ 11:30ಕ್ಕೆ ನಗರದ ಹೈಸ್ಕೂಲ್ ಮೈದಾನದಲ್ಲಿ ಜಿಲ್ಲಾ ಮಟ್ಟದ 537ನೇ ದಾಸಶ್ರೇಷ್ಠ ಶ್ರೀ ಕನಕದಾಸರ ಜಯಂತ್ಯೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಎಸ್ ರಾಮಪ್ಪ ಸೇರಿದಂತೆ ಸಮಾಜದ ಮುಖಂಡರು ಮಾಹಿತಿ ನೀಡಿದರು. ನಗರದ ಬೀರಲಿಂಗೇಶ್ವರ ದೇವಸ್ಥಾನ ಆವರಣದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 5ರಂದು ನಡೆಯಲಿರುವ ಕನಕದಾಸರ ಜಯಂತ್ಯೋತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ. ಅವರೊಂದಿಗೆ ಸಚಿವ ಸಂಪುಟದ ಸಚಿವರುಗಳಾದ ಬೈರತಿ ಸುರೇಶ್, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್, HC ಮಹದೇವಪ್ಪ ಸೇರಿದಂತೆ ಹಲವಾರು ಸಚಿವರುಗಳು, ಜಿಲ್ಲಾ ಉಸ್ತುವಾರಿ ಸಚಿವರಾದ SS ಮಲ್ಲಿಕಾರ್ಜುನ್ ಹಾಗೂ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸೇರಿದಂತೆ ಮಾಜಿ ಸಂಸದರಾದ GM ಸಿದ್ದೇಶ್ವರ್, ಶಾಸಕರಾದ BP ಹರೀಶ್, ಮಾಜಿ ಸಚಿವರಾದ SA ರವೀಂದ್ರನಾಥ್ ಸೇರಿದಂತೆ ಜಿಲ್ಲೆಯ ಎಲ್ಲ ಪಕ್ಷದ ಶಾಸಕರುಗಳು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ಸಮಾಜದ ಮುಖಂಡರುಗಳು ಸೇರಿದಂತೆ ಎಲ್ಲ ಸರ್ವ ಸಮಾಜದ ಪೂಜ್ಯ ಗುರುಪೀಠದ ಶ್ರೀಗಳು, ಮಠಾಧಿಪತಿಗಳು ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಸುಮಾರು 60ರಿಂದ 75 ಸಾವಿರ ಎಲ್ಲ ಸಮುದಾಯದ ಜನತೆ, ಕುರುಬ ಸಮಾಜ ಸೇರಿದಂತೆ ಸರ್ವ ಸಮಾಜದ ಮುಖಂಡರು, ಸಿದ್ದರಾಮಯ್ಯರವರ ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮವನ್ನು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಕನಕದಾಸ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೇವೆ. ಕನಕದಾಸರು ಈ ನಾಡು ಕಂಡ ಮಹಾನ್ ಚೇತನ, ಸಂತ, ಚಿಂತಕರು, ತತ್ವಜ್ಞಾನಿಗಳು, ಸಮಾಜ ಸುಧಾರಕರು ಹಾಗೂ ದಾರ್ಶನಿಕರು ಕೂಡ ಆಗಿದ್ದು, ಅವರ ಜಯಂತ್ಯೋತ್ಸವವನ್ನು ಜನವರಿ 5ರಂದು ಆಯೋಜಿಸಲಾಗಿದೆ. ಅದಕ್ಕೂ ಮುನ್ನ ಜನವರಿ 4ರಂದು ಬೆಳಗ್ಗೆ 9:30ಕ್ಕೆ ದಾವಣಗೆರೆಯ SS ಹೈಟೆಕ್ ಆಸ್ಪತ್ರೆಯ ರಸ್ತೆ ಬೀರಲಿಂಗೇಶ್ವರ ಬಡಾವಣೆಯ ಶ್ರೀ ಕಾಳಿದಾಸ ವೃತ್ತದಿಂದ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದ್ದು, ಜನವರಿ 5ರಂದು ಬೆಳಗ್ಗೆ 9:30ಕ್ಕೆ ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದಿಂದ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದವರೆಗೆ ಮೆರವಣಿಗೆ ನಡೆಯಲಿದೆ. ವೇದಿಕೆ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 11:30ಕ್ಕೆ ಜರುಗಲಿದೆ. ನಂತರ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ಬಳಿ ಅನ್ನ ಸಂತರ್ಪಣೆಯನ್ನು ಕೂಡ ನಡೆಸಲಾಗುವುದು ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್, BB ಸಕ್ರಿಯವರು, ಸುಧಾ ಇಟ್ಟುಗುಡಿ, ಮಹಾನಗರ ಪಾಲಿಕೆಯ ಸದಸ್ಯರುಗಳಾದ ಸುಧಾ ಇಟ್ಟುಗುಡಿ ಮಂಜುನಾಥ್, BH ಪರಶುರಾಮಪ್ಪ, ಓಮಣ್ಣ, ಶಿವಣ್ಣ, ಪಾಲಕ್ಷಪ್ಪ, ಹಾಲೇಶಪ್ಪ, JNS ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಸಮಾಜದ ಮುಖಂಡರಾದ JN ಶ್ರೀನಿವಾಸ್, ಮಾಜಿ ಮೇಯರ್ HP ಗೋಣಪ್ಪ, ಹೊನ್ನಾಳಿಯ ಸಿದ್ದಪ್ಪ, ಹರಿಹರ ತಾಲೂಕು ಕುರುಬ ಸಮಾಜದ ಹಾಲೇಶಪ್ಪ, ಪಾಲಕ್ಷಪ್ಪ ಹಾಗೂ ಚನ್ನಗಿರಿ ಕುರುಬ ಸಮಾಜದ ಅಧ್ಯಕ್ಷ ಶಿವಣ್ಣ, ರೇವಣ್ಣ, ಓಮಣ್ಣ, ಜಗಳೂರು ತಾಲೂಕು ಕುರುಬ ಸಮಾಜದ ಅಧ್ಯಕ್ಷರು, ಹಾಗೆಯೇ ಮಹಿಳಾ ಮುಖಂಡರಾದ ಕಾವೇರಿ ರಾಜ್, ವನಜಾಕ್ಷಮ್ಮ ಕರಿಯಪ್ಪ, HR ಲಿಂಗರಾಜ್, ರೇವಣ್ಣ ಪವರ್ ಲಿಫ್ಟರ್ ಹಾಗೂ ಲೋಹಿತ್ ಯರ್ಗಲ್, ರಮೇಶ್ ಸಂತಾಳೆ, ಚೆಲುವಪ್ಪ, ಹಾಗೆಯೇ ಕುರುಬರ್ಕೆರೆ ಜಯಣ್ಣ, ಕನಕ ನೌಕರರ ಬಳಗದ ಅಧ್ಯಕ್ಷರು ಶಿವಾನಂದ್ ದಳವಾಯ್, ಗಣೇಶ್ ದಳವಾಯ್, ಚಿಕ್ಕಣ್ಣ ಜಡಗ್ನಳ್ಳಿ, ವಿನಯ್ ಜೋಗಪ್ಪನವರ್, ಸಾಲ್ಮನೆ ಬಸವರಾಜ್, ಶ್ರೀಮತಿ ಸುಧಾ ಇಟ್ಟುಗುಡಿ ಮಂಜುನಾಥ್, ಆಶಾ ಉಮೇಶ್ ಸೇರಿದಂತೆ ಹಾಗೂ ಕೊಗ್ನೂರು ಮಂಜುನಾಥ್ ಸೇರಿದಂತೆ ಕುಂದವಾಡ ಪ್ರಕಾಶ್, ಸಮಾಜದ ಯುವ ಮುಖಂಡರಾದಂತಹ ಅರವಿಂದ್ ಆಲೆಕಲ್ ಸೇರಿದಂತೆ
ಹಲವಾರು ಮುಖಂಡರುಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಹೆಚ್ಚಿನ ಸಂಖ್ಯೆಯಲ್ಲಿ ಕುರುಬ ಸಮಾಜದ ಮುಖಂಡರು ಪ್ರತಿ ಗ್ರಾಮ ಪಂಚಾಯತಿ ಹೋಬಳಿ ಮಟ್ಟದಿಂದ ತಾಲೂಕಿನಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಈ ಮೆರವಣಿಗೆ ಮತ್ತು ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿ ಕನಕದಾಸರ ಈ ಜಯಂತ್ಯೋತ್ಸವವನ್ನು ಅದ್ದೂರಿ ಮತ್ತು ವಿಶೇಷವಾಗಿ ಆಚರಿಸಲು ಸಮಾಜದ ಮುಖಂಡರು ಮನವಿ ಮಾಡಿಕೊಂಡರು. ನಮಸ್ಕಾರ. ಇದು GBH 63 ಅಪ್ಡೇಟ್ ಚಾನಲ್. ಸಬ್ಸ್ಕ್ರೈಬ್ ಆಗಿ, ಚಂದದಾರಾಗಿ. ನಮಸ್ಕಾರ. ಬಾಪೂಜಿ ವಿದ್ಯಾಸಂಸ್ಥೆಯ ಡಾಕ್ಟರ್ LD ಶ್ರೀನಿವಾಸ್ ದೆಹಲಿಯ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಮೊನ್ನೆ ಡಿಸೆಂಬರ್ 10ರಂದು ನಡೆದ ಚುನಾವಣೆಯಲ್ಲಿ ದಾವಣಗೆರೆ ಜಿಲ್ಲೆಯ ಭಾಗದಿಂದ ಕರ್ನಾಟಕವನ್ನು ಪ್ರತಿನಿಧಿಸಿದ್ದ 17 ಜನರ ಪೈಕಿ 817 ಮತಗಳ ಅಂತರದಿಂದ ಶ್ರೀನಿವಾಸ್ LD ಪ್ರೊಫೆಸರ್ ಇವರು ಬಾಪೂಜಿ ವಿದ್ಯಾಸಂಸ್ಥೆಯ ಪ್ರೊಫೆಸರ್ ಕೂಡ ಆಗಿದ್ದು ಸೆನೆಟ್ಗೆ ನಡೆದಂತಹ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳನ್ನು ಪಡೆದು ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಸೆನೆಟ್ ಸದಸ್ಯರಾಗಿ ಆಯ್ಕೆಯಾದರು. ಈ ಸೆನೆಟ್ ಸದಸ್ಯರ ಆಯ್ಕೆಯಾದ ಶ್ರೀನಿವಾಸರವರನ್ನ ಬಾಪೂಜಿ ವಿದ್ಯಾಸಂಸ್ಥೆಯ ವೈದ್ಯರುಗಳು, ಬಾಪೂಜಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ, ಬಾಪೂಜಿ ಆಸ್ಪತ್ರೆಯ ವೈದ್ಯರುಗಳು, ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ಅವರ ಗೆಳೆಯರು ಕೂಡ ಶುಭ ಹಾರೈಸಿದ್ದಾರೆ. ನಮಸ್ಕಾರ.